ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 21ನೇ ಕಂತು ಹಣ ಕುರಿತು ಜೊತೆಗೆ 22ನೇ ಕಂತು ಹಣ ಕುರಿತು ಕೇಳ್ತಿದ್ದಾರೆ. ಹೌದಾ, 22ನೇ ಕಂತು ಹಣ ಆದ್ರೆ ನಾಳೆಯಿಂದ ಜಮಾ ಆಗುತ್ತಂತೆ, ಇವತ್ತಿಂದ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಡೌಟ್ಸ್ ಅನ್ನಾದ್ರೆ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದ್ರೆ ನಿಮ್ಗೆ ಸಿಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವಾಗ ಸಿಗುತ್ತೆ, ಜೊತೆಗೆ 22ನೇ ಕಂತು ಹಣ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜೊತೆಗೆ ನಿಮಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 20ನೇ ಕಂತು ಹಣದವರೆಗೂ ಆದ್ರೆ ಹಣ ಜಮಾ ಆಗಿರುವಂತದ್ದು. ಸೊ ಫಲಾನುಭವಿಗಳೆಲ್ಲ ಯಾವುದಕ್ಕೆ ವೇಟ್ ಮಾಡ್ತಿದಾರೆ ಅಂತ ಅಂದ್ರೆ, ಈಗ ನಮಗೆ ನೆಕ್ಸ್ಟ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂದ್ರೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ವೇಟ್ ಮಾಡ್ತಿರುವಂತದ್ದು. ಬಟ್ ಇಲ್ಲಿ ಸಾಕಷ್ಟು ಕಡೆ ಒಂದು ನ್ಯೂಸಸ್ ಆದ್ರೆ ವೈರಲ್ ಆಗ್ತಿದಾವೆ. 22ನೇ ಕಂತಿನ ಹಣ ನಾಳೆಯಿಂದ ಜಮಾ ಆಗುತ್ತೆ, ಇವತ್ತಿಂದ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫಲಾನುಭವಿಗಳು ಕನ್ಫ್ಯೂಸ್ ಆದ್ರೆ ಆಗ್ತಿದ್ದಾರೆ. ಜೊತೆಗೆ ನನ್ನ ಹತ್ರ ಸಾಕಷ್ಟು ಕಮೆಂಟ್ಸ್ ಆದ್ರೆ ಬಂದಿರುವಂತದ್ದು 22ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಮೊದಲಿಗೆ ಕಾನ್ಸೆಪ್ಟ್ ಸಿಂಪಲ್ ಆಗಿದೆ ನೋಡಿ, ನೀವು ಈ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 20ನೇ ಕಂತು ಹಣದವರೆಗೂ ಹಣ ಜಮಾ ಮಾಡಿರುವಂತದ್ದು. ಈಗ ನೆಕ್ಸ್ಟ್ ಸರ್ಕಾರದ ಕಡೆಯಿಂದ ನಿಮ್ಗೆ ಹಣ ಬಿಡುಗಡೆ ಆಗುವಂತದ್ದು 21ನೇ ಕಂತು ಹಣ. ಓಕೆನಾ, ಅದು ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟನೆಯನ್ನು ಸಿಕ್ಕಿದೆ ನಿಮ್ಗೆ. ಜುಲೈ ತಿಂಗಳಲ್ಲಿ ಒಂದು 2ನೇ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ಸ್ ಆದ್ರೆ ಕೊಟ್ಟಿರುವಂತದ್ದು. ಸೊ ನನಗೆ 1 or 2 ಕಾಮೆಂಟ್ಸ್ ಆದ್ರೆ ಬಂದಿತ್ತು, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ನನಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅವ್ರೇನಾದ್ರೂ ಕನ್ಫ್ಯೂಸ್ ಆಗಿದ್ರೆ, ಇಲ್ಲ ಅಂತಂದ್ರೆ ಅವ್ರಿಗೆ ನಿಜವಾಗ್ಲೂ ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳೇ ಕನ್ಫರ್ಮ್ ಆದ್ರೆ ಮಾಡ್ಬೇಕಾಗುತ್ತೆ. ಸೊ ಈಗ 21ನೇ ಕಂತು ಹಣ ನಿಮ್ಗೆ ಜುಲೈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಇದ್ರ ಬಗ್ಗೆ ಈಗಾಗಲೇ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. 21ನೇ ಕಂತು ಹಣನೇ ಇನ್ನೂ ಸಹ ಜಮಾ ಆಗಿಲ್ಲ ಅಂತದ್ರಲ್ಲಿ ನೀವು 22ನೇ ಕಂತು ಹಣದ ಬಗ್ಗೆ ಕೇಳ್ತಿದ್ರ. ಸಾಕಷ್ಟು ಕಡೆ ನ್ಯೂಸಸ್ ವೈರಲ್ ಆಗ್ತಿದಾವೆ ನಿಜ, ಬಟ್ ಆ ಒಂದು ಯಾವ ಒಂದು ನ್ಯೂಸ್ ಸಹ ನಿಜ ಅಲ್ಲ. ಯಾಕಂತ ಅಂದ್ರೆ 22ನೇ ಕಂತು ಹಣದ ಬಗ್ಗೆ ಇದುವರೆಗೂ ಸಹ ನಮ್ಗೆಲ್ಲೂ ಒಂದು ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬಂದಿಲ್ಲ. ಈಗ 21ನೇ ಕಂತು ಹಣ ಆದ್ರೆ ನಿಮ್ಗೆ ಜೂನ್ ತಿಂಗಳಲ್ಲೇ ಬರಬೇಕಾಗಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ 21ನೇ ಕಂತು ಹಣ ನಿಮ್ಗೆ ಜಮಾ ಮಾಡೋದಕ್ಕೆ ಆಗಿಲ್ಲ. 21ನೇ ಕಂತು ಹಣ ಬಂದ್ಬಿಟ್ಟು ನಿಮ್ಗೆ ಯಾವಾಗ ಜಮಾ ಆಗುತ್ತೆ ಅಂತ ಅಂದ್ರೆ, ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಗೆ ಫಸ್ಟ್ 21ನೇ ಕಂತು ಹಣ ಬರುತ್ತೆ. ಅದಾದ್ಮೇಲೆ ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ 22ನೇ ಕಂತು ಹಣ ಆದ್ರೆ ಜಮಾ ಆಗುತ್ತೆ. ಅಲ್ಲಿಯ ತನಕ ನಿಮ್ಗೆ ಒಂದು 22ನೇ ಕಂತು ಹಣ ಆದ್ರೆ ಜಮಾ ಆಗೋದಿಲ್ಲ. ಓಕೆನಾ, ಸೊ ನಿಮ್ಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಆದ್ರೆ ಇರ್ಬೇಕಾಗುತ್ತೆ. ನಾನು ಏನಕ್ಕೆ ವಿಡಿಯೋನ ಸಪರೇಟ್ ಆಗಿ ಮಾಡಿ ತಿಳಿಸ್ಕೊಟ್ಟೆ ಅಂತ ಅಂದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ 22ನೇ ಕಂತು ಹಣದ ಬಗ್ಗೆನೇ ಕೇಳ್ತಾ ಇದ್ದೀರಾ. ಮೊದಲಿಗೆ ನಿಮ್ಗೆ 21ನೇ ಕಂತು ಹಣ ಜಮಾ ಆಗ್ಬೇಕು. ಇದು ಕೇವಲ ಇನ್ನೂ ಸಹ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತು ಹಣ ಆದ್ರೆ ಜಮಾ ಆಗುತ್ತೆ. ಸೊ ಅಲ್ಲಿಯ ತನಕ ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ. ಈ ತಿಂಗಳು ಕಂಪ್ಲೀಟ್ ಆಗಸ್ಟ್ ಒಳಗಡೆ ನಿಮ್ಗೆ 21ನೇ ಕಂತು ಹಣ ಜಮಾ ಆಗುತ್ತೆ. ಮುಂದಿನ ತಿಂಗಳಲ್ಲಿ ನಿಮ್ಗೆ 22ನೇ ಕಂತು ಹಣ ಆದ್ರೆ ಜಮಾ ಮಾಡುವಂತದ್ದು. ಸೊ ಫಲಾನುಭವಿಗಳು ನೀವು 22ನೇ ಕಂತು ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರನ್ನು ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಮೊದಲಿಗೆ 21ನೇ ಕಂತು ಹಣ ಜಮಾ ಆಗುತ್ತೆ, ಅದಾದ್ಮೇಲೆ 22ನೇ ಕಂತು ಹಣ ಆದ್ರೆ ಜಮಾ ಆಗುವಂತದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಂದು ಫಲಾನುಭವಿನೂ ಸಹ ಮರಿದೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ, ನಿಮ್ಗೆ 21ನೇ ಕಂತು ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.